ಈಗ ನಿಮ್ಮ ಜೀವನದಾಗ ಭಾಳ ಸೋತಿರ್ತೀರಿ, ಭಾಳ ಕಷ್ಟ ಅನುಭವಿಸಿರ್ತೀರಿ. ಅವಾಗ ನಿಮ್ಗೆ ಏನು ಮಾಡ್ತಾರಂದ್ರ ನೀವು ಯಾರೋ ಹತ್ರ ಕೇಳಕ್ ಹೋಗ್ತೀರಿ, ಭಾಳ ಕಷ್ಟ ಇದೆ, ನಾವು ನೊಂದಿದ್ದೀವಿ, ಜೀವನದಲ್ಲಿ ಬಹಳ ಸೋಲನ್ನು ಅನುಭವಿಸ್ತಾ ಇದೀವಿ ಅಂತ ಹೋಗ್ತೀರಿ. ನೀವು ಹೋದಾಗ ಏನ್ ಮಾಡ್ತಾರಂತಂದ್ರೆ ನಿಮಗೆ ಲಿಂಬೆ ಹಣ್ಣು ಕೊಡ್ತಾರೆ. ಈಗ ಯಾರಿಗೆ ಕೊಡೋ ಟೆಸ್ಟ್ ಮಾಡೋಣ? ಎಸ್, ಇವನ್ಗೆ. ಈಗ ನೋಡಪ್ಪ, ಅದು ಲಿಂಬೆ ಹಣ್ಣ ತೋರಿಸಲ್ಲಿ, ಲಿಂಬೆ ಹೆಚ್ಚಿಗೆ ನೋಡೋದು ಹೌದಾ ಅಲ್ಲ ಅಂತ. ಎಸ್, ಇದರಲ್ಲಿ ನೋಡು, ಇದರಲ್ಲಿ ಹಾಕಿ, ಏನಿದೆ ನೋಡಿ ಇದರಲ್ಲಿ? ನೀರು. ಹೌದಾ? ಕೈ ಹಾಕ, ಕೈ ಹಾಕಿ, ಅದ್ರ ಲಿಂಬೆ ಹಣ್ಣು ಇಡು. ಕೈ ಹಾಕಿ, ತೆಗಿ ಅದನ್ನ, ತೆಗಿ ಲಿಂಬೆ ಹಣ್ಣು ತೆಗಿ. ಗಟ್ಟಿ ಆಯ್ತಲ್ಲ ನೋಡಿ, ಗಟ್ಟಿ ಇದೆ ಹೌದಾ ಲಿಂಬೆ ಹಣ್ಣು? ಸೊ ಇದನ್ನ ನಾನು ಅರಿಶಿಣದೊಳಗೆ ಎತ್ತೀನಿ. ಈಗ ನಿನ್ನ ಜೀವನದಾಗ ಏನು ಕಷ್ಟಗಳನ್ನ ಅನುಭವಿಸಕತ್ತಿದಿ, ನಿನ್ನ ನೋವುಗಳು ಎಷ್ಟದವು, ಇದನ್ನ ನೀನು ಬರಮ್ಮ, ಇದನ್ನ ಹಿಡ್ಕೊ, ಕೈಯಲ್ಲಿ ಹಿಂಗೆ ಹಿಡ್ಕೊ, ಎತ್ತಿ ಹಿಡ್ಕೊ. ನೀನು ಅದಕ್ಕೆ ಅವಳ ಕೈ ಹಿಡ್ಕೊ, ನೀನು ಇದ್ರ ಮೇಲೆ ಕೈ ಇಡಪ್ಪ. ನೀನು ಏನು ನೋವುಗಳದಾವಲ್ಲ ಅವು ಪರಿಹಾರ ಆಗ್ತದೋ ಅಥವಾ ಏನು ಅವಘಡ ಸಂಭವಿಸ್ತದೋ ಅಂತಕ್ಕಂಥದ್ದನ್ನ ಈ ಲಿಂಬೆನ್ ಹೇಳ್ತೈತಿ. ಕೊಡ್ಲಾ? ಲಿಂಬೆನ್ ಕೈ ಹೀಗೆ ಮಾಡು. ನಿನಗ ಅರಿಶಿನ ಇದ್ದಿರ್ತಕ್ಕಂಥ ಲಿಂಬೆಯನ್ನು ಕೊಟ್ಟಿದ್ದೀನಿ, ನೀನು ದೇವರ ನೆನಪು ಮಾಡಿ ಅದರಲ್ಲಿ ಹಾಕು, ಅದರಲ್ಲಿ ಅಳಗಾಡಿಸೋದನ್ನ. ಈಗ ನಿನ್ನ ಸಮಸ್ಯೆ ಇಲ್ಲ ಅಂದ್ರೆ ಅಥವಾ ನಿನ್ನ ಸಮಸ್ಯೆ ಬಗೆಹರಿತೈತಿ ಅಂತಂದ್ರೆ ಪುನಃ ಲಿಂಬೆಯನ್ನು ನಿನ್ನ ಕೈಯಾಗ ಸಿಗುತ್ತೆ. ಇಲ್ಲ ಅಂದ್ರೆ ವೆಂಕಟರಮಣ ಗೋವಿಂದ ಗೋವಿಂದ. ಹಾಗಾದ್ರೆ ಅದರಲ್ಲಿ ಕೈ ಹಾಕಿ ಲಿಂಬೆಯನ್ನು ತೆಗೆದುಕೊಡು. ಲಿಂಬೆನ್ ಇಲ್ವ ನೋಡು? ಇಲ್ಲ ಸರ್. ನಿನ್ನ ಜೀವನ ಬಹಳ ದಿವಸ ಏನಿಲ್ಲ, ಬಹಳ ಕಠಿಣ ಪರಿಸ್ಥಿತಿಯನ್ನು ನೀನು ಎದುರಿಸ್ಬೇಕಾಗತ್ತೆ. ಸೊ ಅದಕ್ಕೆ ಹೆದರ್ಬೇಡ, ಅದಕ್ಕೆ ಪರಿಹಾರ ಐತಿ. ಅದಕ್ಕೊಂದು ದೊಡ್ಡ ಪೂಜೆ ಮಾಡಿಸೋನು. ನೀನು ಹೊಳ್ಳಿ ನಿನ್ನ ಸಮಸ್ಯೆ ಎಲ್ಲ ಪರಿಹಾರ ಆಗೋ ಹಂಗ ನಾವು ಮಾಡಿಕೊಡಕ್ ಸಾಧ್ಯ ಐತಿ ಅಂತ ನಾನು ಹೇಳೋದಿಲ್ಲ, ನೀವು ಕೇಳಕ್ ಹೋದ್ರೆ ಹೇಳ್ತಾರೆ. ಹಾಗಾದ್ರೆ ಇದರ ಲಿಂಬೆನ್ ಹಾಕಿದ್ದಿ, ಅದು ಹೊಳ್ಳಿ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಸರ್? ಹೆಂಗ್ ಸರ್? ನಿಮಗ ಫಸ್ಟ್ ಟೈಮ್ ನೀವು ಹೋದಾಗ ನಿಮ್ ಕೈಯಾಗ ನಿಜವಾದ ಲಿಂಬೆ ಹಣ್ಣು ಕೊಟ್ಟಿರ್ತಾರ, ನೀವು ಅದನ್ನ ಹೆಚ್ಚಿಗೆ ನೋಡ್ತೀರಿ, ಅದ್ರ ಹಾಕ್ತಿರಿ, ವಾಸನೆಯನ್ನು ನೋಡ್ತೀರಿ. ಅವಾಗ ಏನ್ ಮಾಡ್ತಾರ, ಅರಿಶಿಣದೊಳಗೆ ಎತ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಅರಿಶಿಣದಾಗ ಉಳ್ಳಾಡ್ಸಂಗ್ ಮಾಡ್ತಾರ. ನಂತರ ಇಲ್ಲಿ ಉಪ್ಪು ಏನಿದೆ ಅಲ್ಲ, ಸಣ್ಣ ಉಪ್ಪು, ಆ ಉಪ್ಪನ್ನ ತಗೊಂಡು ಏನ್ ಮಾಡ್ತಾರ ಅಂದ್ರ ಸಣ್ಣ ಉಂಡಿ ಮಾಡಿ ಅದನ್ನ ಅರಿಶಿಣದಾಗ ಉಳ್ಳಿಸಿ ಇಟ್ಟಿರ್ತಾರ. ನಿಮ್ ಕೈ ಕೊಡ್ಬೇಕಾದಾಗ ಆ ಉಪ್ಪಿನ ಲಿಂಬೆ ಹಣ್ಣನ್ನು ಕೊಡ್ತಾರೆ. ಅದನ್ನ ನೀವು ಅದ್ರ ಹಾಕಿ ಕೊಡ್ಲಿ ಏನಾಕೈತಿ, ಕರಗಿ ಬಿಡ್ತೈತಿ. ಉಪ್ಪು ಬೇಕಾದ್ರೆ ಲವಣ ಅದ, ನೀರಿನ ಜೊತೆ ರಿಯಾಕ್ಟ್ ಆಕೈತಿ, ಅದು ಉಪ್ಪಿನ ದ್ರಾವಣ ತಯಾರಾಕೈತಿ. ನೀವೇನ್ ಮಾಡ್ಬಿಡ್ತೀವಿ, ಅಯ್ಯೋ ನನ್ನ ಜೀವನ ಇಲ್ಲಿಗೆ ಮುಗೀತಪ್ಪ, ಅಪ್ಪ ಏನು ಎಂತ ಅಂತ ಆತ್ಮಶಕ್ತಿ ಕುಂದಿ ಬಿಡ್ತೈತಿ, ನಿಮ್ದು ಆತ್ಮವಿಶ್ವಾಸ ಕುಂದಿ ಬಿಡ್ತೈತಿ. ಅವಾಗ ನೀವೇನ್ ಮಾಡ್ತೀರಿ, ಹೆದರಿ ಬಿಡ್ತೀವಿ, ಹಾರ್ಟ್ ಅಟ್ಯಾಕ್ ಆಗಿಬಿಡ್ತೀರಿ ಮುಂದ ಮೇಲೆ. ಇನ್ನೂ ಗಟ್ಟಿ ಅಂತೇಳಿ ಉಳ್ದಿದೆ. ಯಾಕಂದ್ರೆ ದೊಡ್ಡದು ಯಾರ ಹಾರ್ಟ್ ಪೇಷಂಟ್ ಇದ್ರ ಗೊಟ್ಟಕ್ಕ ಈ ತರ ಹೆದರಿಸಿ ನಿಮ್ಮ ಆತ್ಮಶಕ್ತಿಯನ್ನ ಕುಂದಿಸಿ ನಿಮ್ಮನ್ನ ಎನ್ಕ್ಯಾಶ್ಮೆಂಟ್ ಮಾಡ್ಕೊಂಡು ದುಡ್ಡನ್ನ ವಸೂಲಿ ಮಾಡ್ತಾರೆ. ನೀವು ವಿಜ್ಞಾನದ ವಿದ್ಯಾರ್ಥಿಗಳಾಗಿದ್ದರಿಂದ ಈಗ ಲವಣ ನೀರಿನಲ್ಲಿ ಕರಗಿತ್ತದ, ಉಪ್ಪಿನ ದ್ರಾವಣ ಆಗ್ಬಿಡ್ತು. ಸೊ ಹಾಗಾಗಿ ಈ ರೀತಿ ಇದ್ದಾಗ ನೀವು ಈ ತರ ಮ್ಯಾಜಿಕ್ ತರ ಮಾಡಿದಾಗ ನೀವು ಇದನ್ನ ಯಾವ್ದನ್ನು ಪ್ರಶ್ನಿಸದೆ ಏನ್ ಮಾಡಬಾರ್ದು, ಪ್ರಶ್ನಿಸದೆ ಅಂತ. ಹಾಗಾರ ವಿಜ್ಞಾನ ಕಲಿಯೋಣ, ಪವಾಡ ತಿಳಿಯೋಣ, ಮೌಢ್ಯತೆ ಅಳಿಯೋಣ. ಓಕೆ, ಥ್ಯಾಂಕ್ ಯು.